ವಾರದೇವತಾ
all emotion, staring down the barrel, waiting for the final gates to open to a new tomorrow, moving with the motion, following the light that sets me विद्याबलं दैवबलं तदेव लक्ष्मीपदे भिरुगं स्मरामि तदेव लग्नं सुदिनं तदेव ताराबलं चन्द्रबलं तदेव विद्याबलं दैवबलं तदेव लक्ष्मीपदे भिरुगं स्मरामि ॐ सुलग्नाः सावधानाः सुमुहूर्तस्सावधानाः श्रीलक्ष्मीनारायणध्यानाः सावधानाः तदेव पञ्चाङ्गबलं तदेव षष्ठाङ्गबलं तदेव तदेव अष्टाङ्गबलं तदेव लक्ष्मीपदे भिरुगं स्मरामि हर नमः पार्वती पतये हर हर महादेव Dale. stranded in the open, dried out tears of sorrow, lacking all emotion, staring down the barrel, waiting for the final. 24-25 ಫಿಶಿಂಗ್ ಸೀಸನ್ನ ಶುರು ಮಾಡೋಕ್ಕೂ ಪ್ರಾರಂಭವಾಗಿ 11ನೇ ತಾರೀಕು ನಾವು ಬಾಯ್ಲರ್ ಪೂಜೆ ಮಾಡಿಸಿದ್ವಿ. ಈಗ ಇದೆಲ್ಲ 17ನೇ ತಾರೀಕು ನಾವು ಕೇಕ್ ಕ್ರಷಿಂಗ್ ಪೂಜೆ ಮಾಡ್ತಾಯಿದ್ವಿ. ಈಗ ಪ್ಲ್ಯಾಂಟ್ ಅಂದರೆ ಸ್ಟಾರ್ಟ್ ಮಾಡೋಕ್ಕೂ ರೆಡಿ ಇದೆ, ಬಟ್ ಗೌರ್ಮೆಂಟ್ ಕಾನೂನು ಪ್ರಕಾರ ನಾವು 31ನೇ ತಾರೀಕುವರೆಗೆ ಸ್ಟಾರ್ಟ್ ಮಾಡಬಾರ್ದು ಅಂತ ಹೇಳಿದ್ದಾರೆ. ಅಂದರೆ ಕಬ್ಬು ಸ್ವಲ್ಪ ಬೆಳಿಬೇಕು, ಈ ಡ್ರೌಟ್ಗೆ ಕಬ್ಬು ಸರಿಯಾಗಿ ಬೆಳೆದಿಲ್ಲ, ನಮ್ಮ ರೈತರಿಗೆಲ್ಲ ಈಲ್ಡ್ ಜಾಸ್ತಿ ಆಗಬೇಕು. ಸೊ ಒಂದು ತಿಂಗಳು ಮಳೆ ಬಂದಮೇಲೆ ಬೆಳೆಯೋಕ್ಕೆ ಬಿಡೋಣ ಅಂತ ಹೇಳಿ ಸ್ವಲ್ಪ ಡಿಲೇ ಮಾಡಿ ಸ್ಟಾರ್ಟ್ ಮಾಡೋಕ್ಕೆ ಹೇಳಿದ್ರೆ, ಅದ್ರ ಪ್ರಕಾರ ನಾವು ಈಗ ಸ್ಟಾರ್ಟ್ ಮಾಡೋಕ್ಕೆ ರೆಡಿ ಇದ್ವಿ. 31ನೇ ತಾರೀಕು ಮೇಲೆ ನಾವು ಸ್ಟಾರ್ಟ್ ಮಾಡೋಕ್ಕೆ ಇದು ಮಾಡ್ತೀವಿ. ಈಗ ರೇಟಿನ ವಿಚಾರ ಹೇಳಬೇಕಂದ್ರೆ, ಹೋದ ವರ್ಷ ನಾವು ಕಬ್ಬಿನ ಬೆಲೆ 2,000,
944 ರೂಪಾಯಿ ಇತ್ತು FRP ದರ. ಆದರೆ ನಾವು ಪೂರ್ತಿಯಾಗಿ ಯಾವ ಬಾಕಿ ಇಲ್ಲ, ಎಲ್ಲ ಕ್ಲಿಯರ್ ಮಾಡಿದ್ವಿ. ಏನು ಟೈಮ್ ಹೇಳಿದ್ವು ಅದು ಪ್ರಕರಣ ಮಾಡ್ಕೊಂಡು ಬಂದಿದ್ವಿ. ಈಗ ಈ ವರ್ಷಕ್ಕೂ FRP ದರ ನಿಗದಿ ಮಾಡಿದ್ದು 3154 ರೂಪಾಯಿ. ಇದು ಈ ವರ್ಷದ್ದು ಕಬ್ಬಿನ ಬೆಲೆ ಹೇಳಿದ್ದಾರೆ. ನಾವು ಯಾವಾಗ ಮಾಡೋ ಥರ ಈಗ ಅಡ್ವಾನ್ಸ್ ಆಗಿ 3000 ಕೊಟ್ಟು ಶುರು ಮಾಡ್ತೀವಿ. ಜನವರಿಲಂದು ನಾವು ಮಿಕ್ಕದ್ದೇನು ಉಳಿದಿದ್ದ, ಆಮೇಲೆ ಬೇರೆ ಏನು ರಿವಿಷನ್ ಏನು ಆಗಿದೆ ಅಂದ್ರೂ ಎಲ್ಲ ಸೇರಿ 1ನೇ ತಾರೀಕು ಮೇಲೆ, ಜನವರಿ 1ನೇ ತಾರೀಕು ಮೇಲೆ ನಾವು ಏನಿದೆ ಅದು ಬಾಕಿನ ಸೆಟಲ್ ಮಾಡ್ಬಿಡ್ತೀವಿ. ಸೀಸನ್ ಮುಂಚೆ ಹೋದ ವರ್ಷದಲ್ಲಿ ನಾವು 30 ದಿನ ಕೊಡ್ತಾ ಇದ್ವಿ. ಈ ವರ್ಷಕ್ಕೆ ನಾವು 21 ದಿನ ಕೊಡೋದಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ವಿ. ಸೊ ಆದಷ್ಟು ಮಟ್ಟ 21 ದಿನಕ್ಕೆ ಮಾಡೋಕ್ಕೆ ವ್ಯವಸ್ಥೆ ಮಾಡ್ತೀವಿ. ಸೊ ಕಬ್ಬು ನೋಡ್ಬೇಕಂದ್ರೆ ಹೋದ ವರ್ಷ ನಾವು 5,77,000 ಸಾಲಿನ ಕಬ್ಬಾರಿಯ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ರೈತ ಬಾಂಧವರಿಗೆ, ಕಬ್ಬು ಬೆಳೆಗಾರರ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ ಹಾಗೂ ಆಹ್ವಾನಿತರಿಗೆ, ಲಾರಿ ಮಾಲೀಕರ ಸಂಘದ ಪದಾಧಿಕಾರಿಗಳಿಗೆ, ಇತರೆ ಪತ್ರಿಕಾ ರಂಗದ ಎಲ್ಲ ಮಿತ್ರರಿಗೆ, ನನ್ನ ಕಾರ್ಮಿಕ ವರ್ಗದವರಿಗೆ ಎಲ್ಲರಿಗೂ ನಾನು ಇವತ್ತಿನ ಶುಭಕಾಮನೆಗಳನ್ನು ತಿಳಿಸ್ತೀನಿ. 24-25ನೇ ಸಾಲಿಗೆ ಭಗವಂತನು ಒಳ್ಳೆ ರೀತಿಯಲ್ಲಿ ನಮಗೆ ಅನುಕೂಲ ಮಾಡಿಕೊಟ್ಟಿದ್ದಾನೆ. ಒಳ್ಳೆ ಮಳೆ ಆಗ್ತಾ ಇದೆ. ಹಾಗೆ ನಾಟಿನೇ ಆಗಲ್ವೇನೋ ಅನ್ನುವಂಥ ಪರಿಸ್ಥಿತಿನಲ್ಲಿ ಈಗಾಗಲೇ ನಮ್ಮ ತಾಲೂಕಿನಲ್ಲಿ 1800 ಎಕರೆಯಷ್ಟು ಕಬ್ಬನ್ನ ಮುಂದಿನ ವರ್ಷಕ್ಕೆ ರೈತರು ಈಗಾಗಲೇ ನಾಟಿ ಮಾಡೋದಕ್ಕೆ ಎಲ್ಲ ಮಾಡಿದ್ದಾರೆ, ಮುಂದುವರಿತಾ ಇದೆ. ಅದು ನಿನ್ನೆ ಅಂಕಿಅಂಶಗಳ ಪ್ರಕಾರ ನೋಡಿದ್ರೆ ಎಲ್ಲ ತಾಲೂಕುಗಳಿಗಿಂತ ನಮ್ಮ ತಾಲೂಕಿನಲ್ಲಿ ರೈತರು ಬಹಳ ಉತ್ಸಾಹಕರಾಗಿ ಕಬ್ಬು ನಾಟಿ ಮಾಡ್ತಿದ್ದಾರೆ. ಬೇರೆ ಎಲ್ಲ ತಾಲೂಕುಗಳ ಅಂಕಿಅಂಶಗಳನ್ನು ಗಮನಿಸಿದಾಗ ನಮ್ಮ ತಾಲೂಕಿನಲ್ಲಿ ಸುಮಾರು 300-350 ಎಕರೆಯಷ್ಟು ಕಬ್ಬು ಜಾಸ್ತಿ ಆಗಿದೆ ಈ ದಿನಕ್ಕೆ. ಅಂದರೆ ರೈತರಿಗೆ ಉತ್ಸಾಹ ಇದೆ. ಆ ಒಂದು ಉತ್ಸಾಹನ ಮನಗೊಂಡು ಈ ಸಲ ಕಾರ್ಖಾನೆಯ ಆಡಳಿತ ಮಂಡಳಿಯವರು ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಅದನ್ನ ಒಂದು ಪಾಂಪ್ಲೆಟ್ ಮುಖಾಂತರ ಈಗಾಗಲೇ ನಾವು ಎಲ್ಲ ರೈತರಿಗೂ ಪ್ರಚಾರ ಪಡಿಸುವಂತ ಒಂದು ಪ್ರಯತ್ನ ನಮ್ಮ ಕಬ್ಬು ವಿಭಾಗದ ಎಲ್ಲ ಅಧಿಕಾರಿ ವರ್ಗ ಮತ್ತೆ ಕ್ಷೇತ್ರ ಸಿಬ್ಬಂದಿ ವರ್ಗದವರು ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ಡೀಟೇಲ್ ಆದಂತ ಒಂದು ಪಾಂಪ್ಲೆಟ್ ನ ಸಹ ನಾವು ಕೇನ್ ಡಿಪಾರ್ಟ್ಮೆಂಟ್ ನ ಎಲ್ಲ ವಿಭಾಗಗಳಲ್ಲಿ ಹಂಚಿಕೆ ಮಾಡುವಂತ ವ್ಯವಸ್ಥೆ ಈಗಾಗಲೇ ಮಾಡಿದ್ದೀವಿ. ಇನ್ನು ಈ ಸೀಸನ್ಗೆ ಸಿದ್ಧತೆಯಾಗಿ ಈಗಾಗಲೇ ಸುಮಾರೊಂದು 250 ಬ್ಯಾಚ್ಗಳಷ್ಟು ಕಬ್ಬು ಕಟಾವು ಆಳುಗಳನ್ನ ಗುರುತಿಸಾಗಿದೆ. ಒಂದು 5 ಕೋಟಿ ರೂಪಾಯಿನ ಮುಂಗಡ ಹಣವನ್ನು ಅವರಿಗೆ ನೀಡಿ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಈ ತಿಂಗಳು 25-26 ನಂತರ ನಮ್ಮ ಕಬ್ಬು ವಿಭಾಗದ ಸಿಬ್ಬಂದಿಯವರು ಆಯಾ ಸಂಬಂಧಪಟ್ಟಂತ ಕ್ಷೇತ್ರಗಳಿಗೆ ಅವ್ರನ್ನ ಕರ್ಕೊಂಡ್ಬರುವಂತ ಎಲ್ಲ ವ್ಯವಸ್ಥೆಗಳನ್ನ ಮಾಡ್ಕೊಂತಾ ಇದ್ದಾರೆ ಅವರು. ಹಾಗಾಗಿ ಯಾವುದೇ ರೀತಿಯಾದಂತಹ ಆತಂಕ ಬೇಡ. ಕಬ್ಬು ಕಟಾವು ಇನ್ನು ಕಬ್ಬಿನ ಲಭ್ಯತೆ ನಿಮ್ಗೆಲ್ಲ ಗೊತ್ತೇ ಇದೆ. ಕಳೆದ 2 ವರ್ಷಗಳಿಂದ ಬರ ಇರೋದ್ರಿಂದ ಈ ವರ್ಷ ಸುಮಾರು ಒಂದು 4-4.5 ಲಕ್ಷ ಟನ್ ಮಾತ್ರ ಕಬ್ಬು ನಮಗೆ ಲಭ್ಯತೆ ಇರುವುದಾಗಿ ಗೊತ್ತಾಗಿದೆ. ಆಮೇಲೆ ಜಿಲ್ಲೆಯಲ್ಲಿ ಎಲ್ಲ ಕಾರ್ಖಾನೆಗಳು ಶುರುವಾಗೋದ್ರಿಂದ ಯಾರ ಒತ್ತಡನೂ ಈ ಕಾರ್ಖಾನೆ ಮೇಲೆ ಇರುವುದಿಲ್ಲ. ಈ ಕಾರ್ಖಾನೆ ಈ ತಾಲೂಕಿನಲ್ಲಿರುವಂತಹ ಕಬ್ಬನ್ನ ನುರಿಸೋದಕ್ಕೆ ಯೋಗ್ಯವಾಗಿದೆ, ಶಕ್ತವಾಗಿದೆ. 8 ಲಕ್ಷ ಟನ್ ಅರಿಯುವಷ್ಟು ಸಾಮರ್ಥ್ಯ ಇದೆ. ಆದರೂ ಈ ಸಲ 50% ಭಾಗದಷ್ಟು ಮಾತ್ರ ಕಬ್ಬಿರೋದ್ರಿಂದ ಯಾವುದೇ ಆತಂಕ ಇಲ್ಲದೆ ಕಬ್ಬು ಹೋಗುತ್ತೆ. ಯಾವ ಕಾರಣಕ್ಕೂ ಈ ಕಬ್ಬು ಕಟಾವಿನ ಆಳುಗಳಿಗೆ ಹೆಚ್ಚಾಗಿ ಕೊಡುವಂಥದ್ದು, ದುಡ್ಡು ಜಾಸ್ತಿ ತಗೊಳ್ಳಿ, ಬೇಗ ಕಟ್ ಮಾಡ್ಕೊಡಿ, ಅವ್ರ ಹಿಂದೆ ಹೋಗುವಂತ ವ್ಯವಸ್ಥೆ ನಿರ್ಮಾಣ ಮಾಡ್ಕೊಳೋದು ಬೇಡ. ಹಳ್ಳಿಗಳಲ್ಲಿ ಸಾವಧಾನವಾಗಿದ್ರೆ ನಮ್ಮ ಕ್ಷೇತ್ರ ಸಿಬ್ಬಂದಿ ಎಲ್ಲ ರೀತಿಯ ವ್ಯವಸ್ಥೆ ಮಾಡ್ಕೊಡೋದಕ್ಕೆ ನಾವು ಅನುಕೂಲವನ್ನು ಮಾಡಿಕೊಟ್ಟಿದ್ವಿ. ಇದರಲ್ಲಿ ಬೇಸಿಗೆ ಬೆಳೆಗಾರರಿಗೆ ತೊಂದರೆ ಆಗಬಾರದು ನಮ್ಮ ಏಕೈಕ ಉದ್ದೇಶದಿಂದ ನವೆಂಬರ್ ನಂತರ ಕಟಾವು ಮಾಡೋದಕ್ಕೆ ಪ್ರೋತ್ಸಾಹಧನವಾಗಿ ಕಾರ್ಖಾನೆಯವರು ಈ ಸಲ ಅನೌನ್ಸ್ ಮಾಡಿದ್ದಾರೆ. ಸುಮಾರು 1 ಟನ್ಗೆ 100 ರೂಪಾಯಿನಷ್ಟು ಸಹಾಯಧನವನ್ನ ಕೊಟ್ಟು ಕಬ್ಬು ಕಟಾವು ದರಗಳು ಹೆಚ್ಚಾಗದಂಗೆ ನೋಡ್ಕೋಬೇಕು ಅನ್ನೋ ಒಂದು ಮಹತ್ವದ ನಿರ್ಧಾರ ತಗೊಂಡಿದ್ದಾರೆ. ಕಳೆದ 8-10 ವರ್ಷಗಳಿಂದ ಕಾರ್ಖಾನೆಯ ಆಡಳಿತ ಮಂಡಳಿ ಮುಂದೆ ಪ್ರಮುಖವಾದ ಬೇಡಿಕೆ ನಮ್ಮ ಕಬ್ಬು ಬೆಳೆಗಾರದಾಗಿತ್ತು. ಕಬ್ಬು ಬೆಳೆಗಾರ ಸಂಘದವರು ಸುಮಾರು 2013-14ರಿಂದ ಇನ್ನು ಒತ್ತಡ ಮಾಡ್ಕೊಂಡು ಬಂದಿದ್ರು. ಇದು ಕಾರ್ಖಾನೆಗೆ ದೊಡ್ಡ ಹೊರೆ ಆಗುತ್ತೆ ಅಂದ್ರೂ ಚಿಂತೆ ಇಲ್ಲ, ಇದು ರೈತರಿಗೆ ಉಳಿಸ್ಕೊಳ್ಳೇಬೇಕು ಅನ್ನೋ ನಿರ್ಧಾರದಲ್ಲಿ ಮ್ಯಾನೇಜ್ಮೆಂಟ್ನವರು ಇದನ್ನ ಅನೌನ್ಸ್ ಮಾಡಿದ್ದಾರೆ. ನವೆಂಬರ್ ತಿಂಗಳಲ್ಲಿ ಕಟಾವು ಮಾಡುವಂತ ರೈತರಿಗೆ 100 ರೂಪಾಯಿನ ಪ್ರೋತ್ಸಾಹಧನ ನೀಡುವಂಥದ್ದು. ಹಾಗೆ ಡಿಸೆಂಬರ್ ತಿಂಗಳ ನಂತರ ಮತ್ತೆ ಸೀಸನ್ ಕೊನೆ ಆಗೋ ತನಕ ಏನಾದರೂ ಕಟಾವಿನ ಮುಂದುವರೆದಂತಹ ಪಾರ್ಶ್ವದಲ್ಲಿ 150 ರೂಪಾಯಿ ತನಕ ರೈತರಿಗೆ ಅದನ್ನ ಸಹಾಯಧನವಾಗಿ ನೀಡಬೇಕು. ಹಾಗಾಗಿ ಬೇಸಿಗೆ ಬೆಳೆಗೆ ಹೆಚ್ಚಿನ ಒಂದು ಉತ್ತೇಜನ ಕೊಡಬೇಕು ಅಂತ ಹೇಳಿ ಈ ವಿಚಾರದಲ್ಲಿ ಬೆಳೆಗಾರ ಸಂಘದವರು ನಿರಂತರವಾದಂತಹ ಒಂದು ಸಭೆಗಳನ್ನ ಏರ್ಪಾಡು ಮಾಡಿಕೊಂಡು ಒತ್ತಡ ತರ್ತಾನೆ ಇದ್ದು ಮ್ಯಾನೇಜ್ಮೆಂಟ್ ಮೇಲೆ ಸುಮಾರು 4-5 ಮೀಟಿಂಗ್ಸ್ ಮಾಡಿಕೊಂಡು ಕೊನೆ ಹಂತದಲ್ಲಿ ಇದು ಮ್ಯಾನೇಜ್ಮೆಂಟ್ ಒಪ್ಪಿಗೆ ಕೊಟ್ಟಿದ್ದಾರೆ. ಇದು ನಿರಂತರವಾಗಿರ್ತದೆ. ಇನ್ನು ಮುಂದೆ ಬೇಸಿಗೆ ಬೆಳೆ ತೊಂದರೆ ಆಯಿತು, ಬೇಸಿಗೆ ಹೋದ್ರೆ ನಮ್ಮ ಕಬ್ಬು ರೇಟು ಕಟಾವು ಜಾಸ್ತಿ ಆಗುತ್ತೆ,
ಕಬ್ಬು ಮಾಡೋದೇ ಬೇಡ ಅನ್ನೋ ಮನೋಭಾವನೆ ಹೋಗ್ಲಿ ಅನ್ನೋ ಸದುದ್ದೇಶದಲ್ಲಿ ಇದನ್ನ ಮಾಡಿದ್ದಾರೆ. ರೈತರು ಇದನ್ನ ಧನಾತ್ಮಕವಾಗಿ ಸ್ವೀಕಾರ ಮಾಡಬೇಕು. ಈ ಕಬ್ಬಿನ ಬೆಳೆನ ಒಂದು ವಾಣಿಜ್ಯ ಬೆಳೆಯಾಗಿ ಸ್ವೀಕಾರ ಮಾಡಬೇಕು ಅಂತ ನಾವು ಕೇಳ್ಕೊಂತೀವಿ. ಕಾರಣ ಇಷ್ಟೇ, ಶುಂಠಿ ಹಿಂಗೆ ಒಂದೊಂದು ಟೈಮ್ಲಿ ನಾವು ಮಾಡಬೇಕು ಇನ್ನೇಲಿ ಮಾಡ್ಕೊಳ್ತಾ ಇದ್ವು. ಅದೇ ಥರ ಕಬ್ಬಿಗೂ ಮಾಡಿದ್ರಂದ್ರೆ ಖಂಡಿತ ಕಬ್ಬು ಈಲ್ಡ್ ಜಾಸ್ತಿ ಆಗನೇ ಆಗ್ತದೆ. ಎಷ್ಟು ಈಲ್ಡ್ ಜಾಸ್ತಿ ಆಗ್ತದೆ ಅಷ್ಟಿಗೆ ರೈತರಿಗೂ ಅನುಕೂಲ ಆಗ್ತದೆ. ಇವರು ಕಟ್ ಆಫ್ ಮಾಡೋರು ಸ್ವಲ್ಪ ರೇಟ್ ಕಡಿಮೆ ಕಟ್ ಆಫ್ ಮಾಡಿ ಕೊಡ್ತಾರೆ. ಇಲ್ಲಾಂದ್ರೆ ಈಲ್ಡ್ ಕಡಿಮೆ ಇದೆ ಅಂದ್ರೆ ಅವ್ರಿಗೂ ಕಿಟ್ಟಬೇಕು, ಹಾಗಾಗಿ ಅವ್ರು ಜಾಸ್ತಿ ಕೇಳ್ತಾರೆ ಅವರು. ಸೊ ಈಗ ಬಂದಿರುವ ಬೆಳೆಗಾರ ಸಂಘದವರು, ರೈತ ಬಾಂಧವರುಗಳು, ಪತ್ರಿಕೆಯವರು, ನೌಕರರುಗಳು ಎಲ್ಲರಿಗೂ ಧನ್ಯವಾದಗಳು ಹೇಳಿ ಈ ವರ್ಷ ಚೆನ್ನಾಗಿ ನಡೀಲಿ ಪ್ರಾರ್ಥನೆ ಮಾಡಿಕೊಂಡು ನಿಮ್ಮ ಆಶೀರ್ವಾದ ಎಲ್ಲ ಬೇಕು ಅಂತ ಕೇಳ್ಕೊಂಡು